ಭಾರತ್ ಹ್ಯಾಪಿ ವರಲ್ಡ್ ರಿಚ್ ವರಲ್ಡ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಓಪನ್ ಹೀಲರ್. ಫ್ರೆಂಡ್ಸ್, ನಾವು 2026 ಯಾವ ನಂಬರ್ ಅವ್ರಿಗೆ ಹೇಗೆ ಇರುತ್ತೆ ಈ ಹೊಸ ವರ್ಷ ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ವಿ. ಸೊ 1ರಿಂದ 5ರವರೆಗೆ ನಾನು ನಿಮಗೆ ಈಗಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋನಲ್ಲಿ 6ನೇ ತಾರೀಕು ಹುಟ್ಟಿದಾರಾ ಅಥವಾ 15ನೇ ತಾರೀಕು ಹುಟ್ಟಿದ್ದೀರಾ, 24ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನು ನಾವು 6 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಈ 6ನೇ ತಾರೀಕು ಅವ್ರಿಗೆ ಈ 2026 ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಅಂದರೆ ಏನು? ಸೂರ್ಯ ಅಂದರೆ ರಾಜ ಅಂತ ಹೇಳ್ತೀವಿ. 6 ಅಂದರೆ ಕೇರ್ ಆಫ್ ಅಡ್ರೆಸ್, ಲಕ್ಸುರಿಯಸ್, ಲಕ್ಷ್ಮಿ ಅಂತ ಹೇಳ್ತೀವಿ, ದುಡ್ಡು, ಸಂಪತ್ತು, ಐಶ್ವರ್ಯ, ಶುಕ್ರ. ಸೊ ರಾಜನಿಗೆ ರಾಜ ಅಂತ ಅವ್ರನ್ನ ಏನಕ್ಕೆ ನಾವು ರಾಜ ಅಂತ ಕರಿತೀವಿ? ಲಕ್ಸುರೀಸು, ಕಾರು, ಬಂಗ್ಲೆ, ದುಡ್ಡು, ಸಂಪತ್ತು, ಅಷ್ಟು ಐಶ್ವರ್ಯಗಳು ಸಮೃದ್ಧಿಯಾಗಿರೋದ್ರಿಂದ ನಾವು ಅವ್ರನ್ನ ರಾಜ ಅಂತ ಕರಿತೀವಿ. ಆ ಸ್ಥಾನದಲ್ಲಿ ಇರೋದ್ರಿಂದನೇ ನಾವು ಅವ್ರನ್ನ ರಾಜ ಅಂತ ಕರಿತೀವಿ, ಕಿಂಗ್ ಅಂತ ಕರಿತೀವಲ್ವಾ. ಸೊ ಲಕ್ಸುರಿಯಸ್ಸು ವೆರಿ ಇಂಪಾರ್ಟೆಂಟು. ರಾಜನಿಗೆ ಬೇಕೇ ಬೇಕು. ಆ ಹೆಸರು ಪಡ್ಕೋಬೇಕು ಅಂದರೆ ಈ ಶುಕ್ರನ ಅನುಗ್ರಹ ಖಂಡಿತ ಅವ್ರಿಗೆ ಬೇಕೇ ಬೇಕಲ್ವ. ಅದಕ್ಕೆ ನಾವು ಅವ್ರನ್ನ ರಾಜ ಅಂತ ಕರಿತೀವಿ. ಸೊ ತುಂಬ ಒಳ್ಳೆ ಬಾಂಧವ್ಯ ಇದ್ದೇ ಇರುತ್ತೆ. ಈ ವರ್ಷ ತುಂಬ ಅದ್ಭುತವಾಗಿರುತ್ತೆ. ಈ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿದರೆ, ಯಾವುದೇ ತಿಂಗಳಾಗಿರ್ಬೋದು, ಈ ಡೇಟ್ಸ್ನಲ್ಲಿ ಹುಟ್ಟಿದ್ದೀರಾ ಅಂದರೆ ನಿಮಗೆ ಅದ್ಭುತವಾಗಿ ಇರುತ್ತೆ ಈ ವರ್ಷ. ಥ್ಯಾಂಕ್ ಯು.